ಶ್ರೀನೀಸ್ ಬಸ್. ಇವತ್ತು ನಾನು ಉಪ್ಸಾರು ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಯಾವ ಥರನೂ ಸೊಪ್ಪು ಬಳಸ್ತಾ ಇಲ್ಲ, ಅದನ್ನು ಬಿಟ್ಟು ಇವತ್ತು ತರಕಾರಿ ಯೂಸ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ಅದು ಕಾಣಿಸ್ಬಿಡ್ತಾ ನಿಮಗೆ? ಇದೆ ಎಲೆಕೋಸನ್ನ ಯೂಸ್ ಮಾಡಿಕೊಂಡು ಇವತ್ತು ಉಪ್ಸಾರು ಮಾಡ್ತಾಯಿದ್ದೀನಿ. ಇದು ಡಿಫ್ರೆಂಟಾಗಿಯೂ ಇರುತ್ತೆ ಮತ್ತು ಸೊಪ್ಪಿನ ಜೊತೆ ಉಪ್ಸಾರು ಮಾಡೋದಕ್ಕಿಂತ ಇದೊಂದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಟೇಸ್ಟು. ಈಗ ಶುರು ಮಾಡೋಣ. ಬನ್ನಿ ಅಡುಗೆ ಶುರು ಮಾಡೋಣ. ಮೊದಲು ಗ್ಯಾಸ್ ಹಚ್ಕೊಂಬಿಡೋಣ. ನಾನು ಆ್ಯಸ್ ಯೂಶುವಲ್ ಮಡಿಕೆ ಯೂಸ್ ಮಾಡ್ತಾಯಿದ್ದೀನಿ. ಇದರೊಳಗಡೆ ಸ್ವಲ್ಪ ನೀರು ಹಾಕಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಬೇಳೆ ಹಾಕೋತೀನಿ. ಹೆಸರು ಕಾಳು ಯೂಸ್ ಮಾಡ್ತಾಯಿದ್ದೀನಿ ನಾನು ಇದಕ್ಕೆ. ಅದರ ನೀರನ್ನು ಹಾಕೋತೀನಿ ಇದಕ್ಕೆ. ಈಗ ಇದಕ್ಕೆ ಒಂದು ಟೊಮ್ಯಾಟೊ, ನಾನು ಇದಕ್ಕೆ 6 ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ. ಇದಕ್ಕೆ ಈಗಲೇ ಕ್ಯಾಬೇಜ್ ಹಾಕಲ್ಲ. ಬೇಳೆ ಮತ್ತು ಟೊಮ್ಯಾಟೊ ಎಲ್ಲನೂ ಬೆಂದಾದ್ಮೇಲೆ ಕ್ಯಾಬೇಜನ್ನು ಹಾಕ್ತೀನಿ. ಟೊಮ್ಯಾಟೊ ಮತ್ತು ಮೆಣಸಿನ್ಕಾಯಿ ಬೆಂದಿದೆ. ಟೊಮ್ಯಾಟೊ ಸೆಪ್ಪೆ ಎಲ್ಲನೂ ಪೀಲ್ ಔಟ್ ಆಗಿದೆ. ಇದನ್ನು ಒಂದು ಬಟ್ಲಿಗೆ ತೆಗೆದಿಟ್ಕೊಂಡು ಕ್ಯಾಬೇಜ್ನ ಪಾತ್ರೆಗೆ ಹಾಕ್ತೀನಿ. ತೆಗೆದಿಟ್ಕೊಂಡಾಯ್ತು. ಈಗ ಎಲೆಕೋಸನ್ನ ಹಾಕೋತೀನಿ. ಇದಕ್ಕೊಂಚೂರು ಉಪ್ಪು ಹಾಕ್ತೀನಿ. ಇದು ಬೆಂದಾದ್ಮೇಲೆ ಸಿಗೋಣ. ನನ್ನ ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡ್ತಾರೆ ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಹಾಗೆ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋಗೆ ಒಂದು ಪುಟ್ಟ ಲೈಕ್ ಕೊಡಿ. ಅದು ನನ್ನ ಇನ್ನೂ ಎಂಕರೇಜ್ ಮಾಡ್ದಂಗೆ ಆಗುತ್ತೆ. ಒಳ್ಕಲ್ಲಿಗೆ ಎಲ್ಲನೂ ಹಾಕೊಳ್ಳೋಣ. ರುಬ್ಬಕ್ಕೆ ಶುರು ಮಾಡೋಣ. ಇದಕ್ಕೆ ನೀರೇನು ಬೇಕಾಗಿಲ್ಲ, ಯಾಕಂದರೆ ಟೊಮೆಟೊ ಬೆಂದಿರೋ ನೀರು ಇರ್ತಲ್ಲ, ಅಂದರೆ ಅದರೊಳಗಡೆ ನೀರು ಇರ್ತಲ್ಲ, ಅದು ಸಾಕು. ಎಗ್ರತ್ತೆ ಮೈ ಮೇಲೆ. ಜ್ಯೂಸ್ನೆಲ್ಲನೂ ಹೀಗೆ ಮಿಕ್ಸ್ ಇಲ್ಲ ನೀಟಾಗಿ ರುಬ್ಬೋವಾಗ ಆಚೆಗೆ ಚೆಲ್ತಾ ಐತೆ ನೋಡಿ. ರುಬ್ಬಾಯಿತು. ಈಗ ಇದನ್ನ ಎತ್ಕೊಂಡ್ಬಿಡೋಣ.
ಘಮ ಅಂತ ಇದೆ ಅಂದರೆ ಇಲ್ಲಿ ತಿನ್ನಬೇಕು ಅಂತ ಅನಿಸ್ತಾ ಇದೆ. ಮಿಕ್ಸಿನಲ್ಲಿ ರುಬ್ಬೋದಕ್ಕಿಂತ ಇದರಲ್ಲಿ ರುಬ್ಬಿರೋದು ಮಸಾಲೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಆದರೆ ತುಂಬ ಟೈಮ್ ತೊಗೊಳುತ್ತೆ, ಕೈ ಅಂತೂ ನೋವು ಬಂದುಬಿಡ್ತು ನನಗೆ. ಒಂಚೂರು ಮಸಾಲೆ ಮೆತ್ಕೊಂಡಿದೆ, ಇದನ್ನು ನೀರು ಹಾಕಿ ತೊಳ್ಕೊಂಬಿಡೋಣ. ಸಾರನ್ನ ಬೇಯಕ್ಕೆ ಇಟ್ಬಿಡೋಣ. ಗ್ಯಾಸ್ ಹಚ್ಕೊಂಡು ಈಗ ಪಾತ್ರೆ ಇಟ್ಟಿದ್ದೀನಿ. ನಾನು ಅವಲೇ ಬೇಯಿಸ್ಕೊಂಡಿದ್ದ ಪಾತ್ರೆ, ತರಕಾರಿ ಬೇಯಿಸಿದ ಪಾತ್ರೆ. ಇದಕ್ಕೆ ಮಸಾಲೆನ ಹಾಕೊಳ್ಳೋಣ. ಎಲೆಕೋಸು ಬೇಯಿಸಿದ ನೀರನ್ನು ಹಾಕೋತೀನಿ. ಅವಲೇನೆ ಸ್ವಲ್ಪ ಉಪ್ಪು ಹಾಕೊಂಡಿದ್ನಲ್ವ, ಈಗ ಒಂಚೂರು ಹಾಕೋತೀನಿ. ಚೆನ್ನಾಗಿ ಕಲಾಯಿಸಿ. ಸಾರು ಕುದಿ ಹತ್ತಿದ್ರೆ ಮಸಾಲೆ ಕ್ಯಾಬೇಜ್ ಸಾರು ರೆಡಿ ಆಯಿತು. ಸಾರು ಕುದಿ ಹತ್ತಿದೆ, ಸಾರು ರೆಡಿ ಆಯಿತು. ಎಲೆಕೋಸಿನ ಸಾರು ತಿನ್ನೋದಕ್ಕೆ ರೆಡಿಯಾಗಿದೆ. ಬಡಿಸ್ಕೊಂಡು ಅನ್ನ ಮುದ್ದೆ ಜೊತೆ ತಿಂದರೆ ಸೂಪರ್. ಬನ್ನಿ ಊಟ ಮಾಡೋಣ. ಊಟಕ್ಕೆ ಕೂತ್ಕೊಂಡ್ಬಿಟ್ಟಿದ್ದೀನಿ. ಸಾರು ಅನ್ನ ಮತ್ತು ಮುದ್ದೆ ಎರಡಕ್ಕೂ ರುಚಿಯಾಗಿರುತ್ತೆ. ತುಪ್ಪದ ಜೊತೆ ಉಪ್ಸಾರು ಸೂಪರಾಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್. ಈಗ ತಟ್ಟೆನಲ್ಲಿರೋ ಊಟನ ಮುಗಿಸ್ಬಿಡ್ತೀನಿ.